ಪ್ರಿಯ ವಿದ್ಯಾರ್ಥಿಗಳೇ, ಫ್ರೀ ಕೆಸಿಇಟಿ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಪೂರ್ಣಾನಂದ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನ್ಯಾಮತಿ ಇಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇವತ್ತು ಸೆಕೆಂಡ್ PUCಯ 4ನೇ ಚಾಪ್ಟರ್ ಆದಂತಹ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಚಾಪ್ಟರ್ ಅಲ್ಲಿ ಡಿಲೀಟೆಡ್ ಪೋರ್ಷನ್ ಸೈಕ್ಲೋಟ್ರಾನ್ ಮಾತ್ರ. ನಾವು ಸುಮಾರು ಈ ವರ್ಷದಲ್ಲಿ 4 ರಿಂದ 5 ಕ್ವಶನ್ ಅನ್ನು ನಾವು ಈ ಚಾಪ್ಟರ್ ಅಲ್ಲಿ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಓಕೆ, ನಾವೀಗ ನೆಕ್ಸ್ಟ್ ಒಂದೊಂದೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಸಮಯದ ಅಭಾವ ಇರೋದ್ರಿಂದಾಗಿ ಸಿನಾಪ್ಸಿಸ್ ಅನ್ನು ಆಯಾ ಕ್ವಶನ್ ಜೊತೆಗೆ ಮಾತ್ರ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಹಾಗೇನೆ ಸಿಂಪ್ಲಿಫಿಕೇಶನ್ ಅನ್ನ ಅಷ್ಟೇನೆ ನೀವು ಸಿಂಪ್ಲಿಫಿಕೇಶನ್ ನೀವು ಮಾಡ್ಕೋಬೇಕು. ಒಂದು ಹಂತದವರೆಗೆ ನಾವು ಸಿಂಪ್ಲಿಫೈ ಮಾಡಿ ಉಳಿದಿದ್ದನ್ನು ನೀವು ಮಾಡ್ಕೊಳ್ಬೇಕು ಅಂತ ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಓಕೆ, ಮೊದಲನೇ ಕ್ವಶನ್. ಎ ಪ್ರೋಟಾನ್ ಅಂಡ್ ಎ ನ್ಯೂಟ್ರಾನ್ ಬೋತ್ ಹ್ಯಾವಿಂಗ್ ದಿ ಸೇಮ್ ಕೈನೆಟಿಕ್ ಎನರ್ಜಿ ಎಂಟರ್ ಪರ್ಪೆಂಡಿಕ್ಯುಲರ್ಲಿ ಇಂಟು ಎ ಯೂನಿಫಾರ್ಮ್ ಮ್ಯಾಡ್ ಫೀಲ್ಡ್ ಬಿ. ಫಾರ್ ಮೋಷನ್ ಆಫ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಇನ್ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ R1 and R2 ರೆಸ್ಪೆಕ್ಟಿವ್ಲಿ ದ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್. ನೋಡಿ, ರೇಡಿಯಸ್ಗೆ ನಮಗೆ ಫಾರ್ಮುಲಾ ಗೊತ್ತಿದೆ, mv/qb, ಹೌದಾ? ಆದ್ರೆ ನಮ್ಗೆ ಇಲ್ಲಿ ಕೈನೆಟಿಕ್ ಎನರ್ಜಿ ಬರ್ಬೇಕಲ್ಲ, ಅದಕ್ಕೆ ನಾವು ಇನ್ನೊಂದು ಫಾರ್ಮುಲಾ ಬರಿಬಹುದು. mvಗೆ ಮೊಮೆಂಟಮ್ p/qb ಅಂತ ಬರಿಬಹುದು, ಹೌದಾ? ಮೊಮೆಂಟಮ್ಗೂ ಮತ್ತೆ ಕೈನೆಟಿಕ್ ಎನರ್ಜಿಗೂ ರಿಲೇಷನ್ ಇದೆ. ಕೈನೆಟಿಕ್ ಎನರ್ಜಿ k = p²/2m ಫಾರ್ಮುಲಾ ಇದೆ, 12mv², ನೆನಪಿರ್ಲಿ. ಓಕೆ, ಹಾಗಾದ್ರೆ ಇದಿಷ್ಟೇ ತಗೊಂಡ್ರೆ p ಏನಾಯ್ತು? √2m ಕೈನೆಟಿಕ್ ಎನರ್ಜಿ, ಹೌದಾ? ಆದ್ರಿಂದ ನೋಡಿ ಏನಾಯ್ತಂತ ನಮಗೆ ಈಗ ಫಾರ್ಮುಲಾ. therefore R = √2m ಕೈನೆಟಿಕ್ ಎನರ್ಜಿ /qb. ಈಗ ನಮಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ಒಂದನೇದು ಏನು? ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಪ್ರೋಟಾನ್ ಅಂದ್ರೆ ಯಾವ್ದ್ರಿ? ಪ್ರೋಟಾನ್ ಅಂತಂದ್ರೆ 1H1. ಈ ಮೇಲ್ಗಡೆದು ಮಾಸ್ ಅನ್ನು ಡಿನೋಟ್ ಮಾಡುತ್ತೆ, ಕೆಳಗಡೆದು ಚಾರ್ಜ್ ಅನ್ನು ಡಿನೋಟ್ ಮಾಡುತ್ತೆ. ನ್ಯೂಟ್ರಾನ್ ಅಂದ್ರೆ ಯಾವುದು? 1H2. 2 is mass, 2mu, 1 is the charge, Q. ನೋಡಿ ಈಗ ಏನೇನು ಕಾನ್ಸ್ಟೆಂಟ್ ಇದೆ? ಸೇಮ್ ಕೈನೆಟಿಕ್ ಎನರ್ಜಿ. ನೋಡಿ ಏನ್ ಹೇಳಿದ್ದಾರೆ? ಸೇಮ್ ಕೈನೆಟಿಕ್ ಎನರ್ಜಿ. ಆದ್ರಿಂದ ಕೈನೆಟಿಕ್ ಎನರ್ಜಿ ಸೇಮ್ ಇರೋದಕ್ಕಾಗಿ ಓಕೆ, ಕೆ ಕಾನ್ಸ್ಟೆಂಟ್ ಆಯ್ತು. ರೌಂಡ್ ಮಾಡೋಣ, ಯಾವ್ದು ಕಾನ್ಸ್ಟೆಂಟ್ ಆಗಿದೆ ಅದನ್ನ. ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕಾನ್ಸ್ಟೆಂಟ್ ಆಯ್ತು. ಚಾರ್ಜ್ ನೋಡ್ರಿ 1 1, ಎರಡು ಚಾರ್ಜ್ 1 1 ಇದೆ, ಆದ್ರಿಂದ ಕ್ಯೂನು ಕಾನ್ಸ್ಟೆಂಟ್ ಆಯ್ತು. ಆದ್ರಿಂದ R1 ರೇಡಿಯಸ್ ಆಫ್ ಪ್ರೋಟಾನ್ by R2 ರೇಡಿಯಸ್ ಆಫ್ ನ್ಯೂಟ್ರಾನ್ ಈಸ್ ಈಕ್ವಲ್ ಟು √, ಮಾಸ್ ಆಫ್ ಪ್ರೋಟಾನ್ by ಮಾಸ್ ಆಫ್ ನ್ಯೂಟ್ರಾನ್, that is equal to √1/2. therefore ಏನಾಗುತ್ತೆ? R2 is equal to √2 R1 ಆಗುತ್ತೆ. therefore the A is the correct choice. next question. okay, two ions having masses in the ratio 1:1 and charges 1:2 are projected into a uniform magnetic field with speeds in the ratio 2:3. The ratio of the radii of circular paths along which the two particles moves is. Two ions having masses in the ratio ಏನು ಕೊಟ್ಟಿದ್ದಾರೆ ಬರ್ಕೊಂಬ. ಫಾರ್ಮುಲಾ ರೇಡಿಯಸ್ ನಮ್ಗೆ ಗೊತ್ತಿದೆ, mv/qb. so therefore m1/m2 ಕೊಟ್ಟಿದ್ದಾರೆ. what is m1/m2? 1/1. ಮತ್ತೇನು ಕೊಟ್ಟಿದ್ದಾರೆ? ಓಕೆ, ಚಾರ್ಜಸ್ ಕೊಟ್ಟಿದ್ದಾರೆ, q1/q2 ಕೊಟ್ಟಿದ್ದಾರೆ 1/2. ಚಾರ್ಜಸ್ ಇನ್ ದಿ ರೇಷಿಯೋ, ಸ್ಪೀಡ್ಸ್ ಇನ್ ದಿ ರೇಷಿಯೋ v1/v2 ಕೊಟ್ಟಿದ್ದಾರೆ 2/3. ಏನಾಯ್ತು ಈಗ ನೋಡ್ರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್, ಬಿ ಮಾತ್ರ ಕಾನ್ಸ್ಟೆಂಟ್. therefore R1/R2 m1/m2 into v1/v2 into q2/q1. ಸಿಂಪಲ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮುಗಿದೋಯ್ತು. m1/m2 is 1/1, v1/v2 is 2/3, q1/q2 ರಿವರ್ಸ್ ತಗೊಳ್ಳಿ, q2/q1 ಇದೆ, ಹೌದಾ?
2 by 1. Therefore, it is 4 by 3. 4:3. A is the answer. 4:3. A is the answer. Now let us move on to next question. In the given figure, the electron enters into the magnetic field. It deflects in dash direction ಅಂತ ಕೇಳಿದ್ದಾರೆ. ನಮಗೆ ಡಿಫ್ಲೆಕ್ಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಮತ್ತೆ ಮೂವಿಂಗ್ ಆಫ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡಕ್ಕೂ ಇರೋದು FH ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನು ನಾವು ಯೂಸ್ ಮಾಡಬೇಕು ಅಲ್ವೇ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನೋಡಿ, 4 ಫಿಂಗರ್ ಫೀಲ್ಡ್, ಸೆಂಟ್ರಲ್ ಫಿಂಗರ್ ಕರೆಂಟ್, ಥಂಬ್ ಮ್ಯಾಗ್ನೆಟಿಕ್ ಫೋರ್ಸ್. ಅದ್ರ ಪ್ರಕಾರ ನೋಡಿದ್ರೆ ಇಂಟು ದಿ ಬೋರ್ಡ್ ನೋಡಿ, ಕರೆಂಟ್ ಎಕ್ಸ್ ಆಕ್ಸಿಸ್ ಬರಲಿ, ಆದ್ರಿಂದ ಪಾಸಿಟಿವ್ ಚಾರ್ಜ್ ಆದ್ರೆ ಅದು ಹೀಗೆ ಮೂವ್ ಆಗುತ್ತೆ. ದಿಸ್ ಈಸ್ ಪಾಸಿಟಿವ್ ಚಾರ್ಜ್, ಹೀಗೆ ಮೂವ್ ಆಗುತ್ತೆ. ಎಲೆಕ್ಟ್ರಾನ್ ಈಸ್ ನೆಗೆಟಿವ್ ಚಾರ್ಜ್, ಆದ್ರಿಂದ ಎಲೆಕ್ಟ್ರಾನ್ ಡೌನ್ವರ್ಡ್ಸ್ ಮೂವ್ ಆಗುತ್ತೆ. ದೇರ್ಫೋರ್ ಆನ್ಸರ್ ಈಸ್ ನೆಗೆಟಿವ್ ವೈ ಡೈರೆಕ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಡಿ ಇಸ್ ದಿ ಕರೆಕ್ಟ್ ಚಾಯ್ಸ್. ನೆಕ್ಸ್ಟ್ 4ನೇ ಕ್ವಶನ್ ಹೋಗೋಣ. When a charged particles enters in a uniform magnetic field, its kinetic energy ಅಂತ ಹೇಳಿದ್ದಾರೆ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಯಾವುದೇ ಚಾರ್ಜ್ ಪಾರ್ಟಿಕಲ್ ಎಂಟ್ ಆದ್ರೆ ಇಷ್ಟು ವಿಷಯ ನೆನಪಿರ್ಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಲಾಸಿಟಿನ ಸ್ಪೀಡ್ ಅನ್ನ ಚೇಂಜ್ ಮಾಡೋದಿಲ್ಲ, ಅಷ್ಟೇ ಇರುತ್ತೆ. ಏನಿದ್ರು ಅದು ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗೋಗಿ ಮಾಡುತ್ತೆ. ಇಟ್ ಚೇಂಜಸ್ ದಿ ಡೈರೆಕ್ಷನ್ ಆಫ್ ದಿ ಪಾತ್. ವಿ ಕಾನ್ಸ್ಟೆಂಟ್ ಅಂದ್ಮೇಲೆ ಕೈನೆಟಿಕ್ ಎನರ್ಜಿನೂ ಕಾನ್ಸ್ಟೆಂಟ್ ಆಯ್ತು. ಯಾಕೆಂದ್ರೆ ಹಾಫ್ mv² ಇದು ಕಾನ್ಸ್ಟೆಂಟ್ ಆಯ್ತು. ಕೈನೆಟಿಕ್ ಎನರ್ಜಿ ಕಾನ್ಸ್ಟೆಂಟ್ ಆದ್ಮೇಲೆ ವರ್ಕ್ ಡನ್ ಈಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ವರ್ಕ್ ಎನರ್ಜಿ ಥಿಯರಂ ಪ್ರಕಾರ ಇದು 0 ಆಗುತ್ತೆ. ಎರಡು ರೀತಿ ಹೇಗೂ ಕೇಳ್ಬೋದು. ವರ್ಕ್ ಡನ್ ಏನು ಅಂತ ಕೇಳ್ಬೋದು, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಕೇಳ್ಬೋದು. ಎಲ್ಲದು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇಸ್ 0, ಕೈನೆಟಿಕ್ ಎನರ್ಜಿ ಇಸ್ ಕಾನ್ಸ್ಟೆಂಟ್, ವರ್ಕ್ ಡನ್ ಈಸ್ ಕಾನ್ಸ್ಟೆಂಟ್, ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ಇಷ್ಟು ಗೊತ್ತಿರಬೇಕು. ಓಕೆ, let us move on to next question. A proton of charge E moving with velocity v enters a magnetic field making an angle theta with magnetic field B. Then pitch and radius of helix are dash and dash respectively. ಇಲ್ಲಿ ಇದಕ್ಕೆ ನೋಡಿ ಕೆಲವು ಪಿಚ್, ರೇಡಿಯಸ್ ಆಫ್ ದಿ ಹೆಲಿಕ್ಸ್, ಓಕೆ, ಇವೆಲ್ಲವನ್ನು ಹೇಳೋಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿ, ಥೀಟಾ 0 ಆದ್ರೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವೆಲಾಸಿಟಿ ಆರ್ ಪ್ಯಾರಲಲ್ ಆಗಿದ್ರೆ, ಓಕೆ, ದ ಪಾತ್ ಈಸ್ ಸ್ಟ್ರೈಟ್ ಲೈನ್. ಥೀಟಾ 90 ಡಿಗ್ರಿ ಆದ್ರೆ ಪಾತ್ ಈಸ್ ಹೆಲಿಕ್ಸ್, ಸಾರಿ ಸರ್ಕ್ಯುಲರ್. ಪಾತ್ ಈಸ್ ಸರ್ಕ್ಯುಲರ್. ಈಗ ಥೀಟಾ 0 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 90 ಡಿಗ್ರಿ ಆದ್ರೆ ನೋಡಿ, ಇಟ್ ಹ್ಯಾಸ್ ಬೋತ್ ದಿ ಕಾಂಪೊನೆಂಟ್ಸ್. ಇಲ್ಲಿ ವೆಲಾಸಿಟಿ ವೆಕ್ಟರ್ ಇದೆಯಲ್ಲ, ಈ ವೆಲಾಸಿಟಿ ವೆಕ್ಟರ್ ಇಲ್ಲಿ ವಿ ಕಾಸ್ ಥೀಟಾ ಇದೆ, ಇದು ವಿ ಸೈನ್ ಥೀಟಾ ಇದೆ. ವಿ ಕಾಸ್ ಥೀಟಾ ಏನ್ ಮಾಡುತ್ತೆ, ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಹೋಗಾಗ ನೋಡ್ಕೊಳ್ಳುತ್ತೆ. ವಿ ಸೈನ್ ಥೀಟಾ ಮೇಲ್ ಹೋಗಾಗ ನೋಡ್ಕೊಳ್ಳುತ್ತೆ. ಈ ಡಿಸ್ಟೆನ್ಸ್ ಇದೆಯಲ್ಲ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ 1 ರೆವಲ್ಯೂಷನ್, ದಿಸ್ ಈಸ್ ಕಾಲ್ಡ್ ಪಿಚ್. ಓಕೆ, ಈ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನ ರೇಡಿಯಸ್ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ನಾವು ಪಿಚ್ ಏನು ಬರಿಬೇಕು, ಪಿಚ್ ಇಸ್ ಈಕ್ವಲ್ ಟು ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್, ಇದನ್ನ ವಿ ಪ್ಯಾರಲಲ್ ಅಂತ ಕರೀತಾರೆ. ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ವಿ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಅಂತ ಕರೀತಾರೆ. ವಿ ಪ್ಯಾರಲಲ್ ಇಂಟು ಟಿ, ಟಿ ಇಸ್ ಪೀರಿಯಡ್ ಆಫ್ ರೆವಲ್ಯೂಷನ್. ವಿ ಪ್ಯಾರಲಲ್ ಗೆ ವಿ ಕಾಸ್ ಥೀಟಾ ಇಂಟು ಟಿ ಇಸ್ 2πmv/qb. ಫಾರ್ಮುಲಾ ನೆನಪಿಟ್ಕೊಂಡಿರ್ಬೇಕು. ಓಕೆ, ಹಾಗೇನೆ ರೇಡಿಯಸ್ ಏನ್ರಿ ಫಾರ್ಮುಲಾ, ರೇಡಿಯಸ್ಗೆ mv/qb ಫಾರ್ಮುಲಾ.
ಇಲ್ಲಿ ಯಾವುದು ವೆಲಾಸಿಟಿ ರೇಡಿಯಸ್ ಅನ್ನ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಮಾಡೋದು ವೆಲಾಸಿಟಿ p ಪರ್ಪೆಂಡಿಕ್ಯುಲರ್ ತಗೋಬೇಕು mv v ಗೆ v sin ಥೀಟಾ ಬೈ qb ನೋಡಿ ಆದ್ರಿಂದ ಆನ್ಸರ್ ಏನಾಯ್ತು ಆನ್ಸರ್ ನಮಗೆ ಬಿ ಆಗುತ್ತೆ 2 pi mv cos theta by qb and mv sin theta by qb. So therefore b is the correct answer. Okay, b is the correct answer. ಚೆನ್ನಾಗಿ ಗೊತ್ತಿರಲಿ pitch ಅಂದ್ರೆ distance traveled per revolution, p is equal to v perpendicular into t. Okay, now let's move on to next question. Okay, an electron beam is shot into a region containing both electric field E and magnetic field B. It passes undeviated. Then velocity of the electron beam is velocity selector formula anta nodidivi now. V equals E by B. Therefore answer is B. Velocity selector formula gottide anta ankondiddini nanu. Electric field anna navu y axis alli, magnetic field anna z axis alli, charge particles alla hige move aagta ide anta adre along x-axis, this is the velocity direction. If electric force is more, it moves up. If magnetic force is more, it moves down. If both are equal, it moves like this. So therefore, velocity of this charge particle, now simplify madre, v equals E by B baratte. Therefore, answer is v equals E by B. B is the answer. Okay. Now let's move on to next question. ಇದು ಬಯೋಸಾವರ್ಟ್ಸ್ ಲಾ ಮೇಲಿನ ಕ್ವಶನ್. The magnetic field at the center of a circular coil of radius r and carrying current I is B. What is the magnetic field at distance x equals √3r from the center on the axis of the coil? Okay, ಏನಿಲ್ಲ, ವೆರಿ ಸಿಂಪಲ್. x ಗೆ √3r ಹಾಕಬೇಕು, ರೇಡಿಯಸ್ ಸ್ಮಾಲ್ r ಅಂತ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, mu naught n small r square I divided by 2 times r square. x ಗೆ √3r ಹಾಕಬೇಕಲ್ಲ, √3 square is 3, r square to the power 3 by 2. ಏನಾಯ್ತು? mu naught. ಇಲ್ಲೇ ಆನ್ಸರ್ ಸುಮಾರಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. 2 times r square 4r square to the power 3 by 2. ನೋಡ್ರಿ, mu naught n r square I divided by 2. ಇಲ್ಲಿ 2r whole cube ಉಳಿತು. ನೋಡ್ರಿ, 2r whole cube 8, 2 cube is 8, r cube ಒಂದು r square ಹೊರಟೋಯ್ತು. ಬರೆಯೋಣ ಅಂದ್ರೆ ಬರಿಬೇಕಿದೆ. mu naught by 2 n r square I by 8 r cube ಆಯ್ತು. r square ಕ್ಯಾನ್ಸಲ್ ಆಯ್ತು ಅಂತಂದ್ರೆ 1 by 8 ಬಿಟ್ರೆ mu naught ni by 2r ಉಳಿತು. So therefore it is 1 by 8 times the b at the center. Okay, therefore answer is D. D is the correct answer. Okay, now let's move on to next question. ಇದು ಒಂದು ವಿಶೇಷವಾದ ಕ್ವಶನ್ ನೋಡಿ. Two identical coils carry equal currents and have common center. Their planes are at right angles to each other. What is the ratio of the resultant magnetic field at the center to the magnetic field due to an individual coil? ನಮಗೆ ಗೊತ್ತಿದೆ, ಎರಡು ಕಾಯಿಲ್ ಅನ್ನ ಹೀಗೆ ಪರ್ಪೆಂಡಿಕ್ಯುಲರ್ ಪ್ಲೇನ್ ಅಲ್ಲಿ ಇಟ್ಟಿದ್ದೇವೆ. therefore ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ, ಒಂದು ಕಾಯಿಲ್ ಹೀಗಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿರುತ್ತೆ. ಆದ್ರಿಂದ ನೋಡಿ, ರೆಡ್ ಕಾಯಿಲ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಹೀಗೆ ಬರೆದಿದ್ದೀನಿ, ಬ್ಲಾಕ್ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಹೀಗೆ ಬರ್ತಿದ್ದೀನಿ. ಇಲ್ಲಿ ನೆನಪಿರಲಿ, ಬಿ ಗೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಹಿಯರ್ b1 and b2 are equal, their magnitudes are same. Okay, that is equal to mu naught I by 2r. Okay, and ಇದನ್ನ ನಾನು ಏನು ಕರಿತೀನಿ, ಬಿ ಅಂತ ಕರ್ಕೋತೀನಿ. ಬಿ ರಿಸಲ್ಟೆಂಟ್ ಹೇಗೆ ಮಾಡ್ತೀರಿ? ವೆಕ್ಟರ್ ಅಡಿಷನ್. ಓಕೆ, ದಿಸ್ ಇಸ್ ಬಿ ರಿಸಲ್ಟೆಂಟ್, ಇದು b1, this is b2. b1 and b2 are equal, so therefore b resultant is equal to square root of b1 square plus b2 square
ಯಾಕಂದ್ರೆ cos 90 ಇದೆಯಲ್ಲ ಇಲ್ಲಿ, theta is 90 degree. So therefore it is b1 square b square plus b square ಅಥವಾ b1 square plus b1 square. Okay, that is equal to root 2 times b1. B resultant is therefore b resultant to b1 ನೋಡ್ಬೇಕು ಏನು ಕೊಟ್ಟಿದ್ದಾರೆ ಅಂತ. b resultant to b1 ಕೊಟ್ಟಿರೋದು, ಆದ್ದರಿಂದ it is root 2 by 1. Answer is C, root 2 by 1 is the answer. Okay, ನಾವೀಗ 9ನೇ ಕ್ವೆಶ್ಚನ್ಗೆ ಹೋಗೋಣ. When a certain length of the wire is turned into one circular loop, the magnetic induction at the center of the circular coil due to some current flowing is B1. If the same wire is turned into 3 loops to make a circular coil, the magnetic induction at the center of this coil for the same current will be magnetic induction ಅಂದ್ರೆ magnetic field. Okay, case B1 ಅಲ್ಲಿ N1 ಎಷ್ಟ್ರೆ 1, R1 ಎಷ್ಟ್ರೆ R, N2 ಅದನ್ನ 3 ಲೂಪ್ಸ್ ಮಾಡಿದೀವಿ. ಹಾಗಾದ್ರೆ ರೇಡಿಯಸ್ ಏನಾಗುತ್ತೆ R2 R/3 ಆಗುತ್ತೆ. ವೆರಿ ಸಿಂಪಲ್. therefore ಮೇಲ್ಗಡೆಗೆ 3, ಡಿನಾಮಿನೇಟರ್ ಅಲ್ಲಿ R/3 ಆಯ್ತು ಅಂದ್ರೆ ಏನಾಯ್ತು. ಸೊ therefore ನಾವೇನ್ ಮಾಡ್ಬೋದು, ಸೊ therefore B2 is equal to mu naught N2I by 2R2 ಮಾಡೋಣ. ಓಕೆ, ಇದನ್ನ B1 ಮಾಡ್ಕೊಳ್ಳೋಣ. ಓಕೆ, ಇದೇನಿದು mu naught I by 2R B1. B2 ಇಷ್ಟು ಏನಾಯ್ತು, mu naught 3I by 2R/3. ನೋಡಿ, 3 goes to numerator, it is 9B ಬಿಟ್ರೆ ಉಳಿದಿದ್ದೆಲ್ಲ ಆನ್ಸರ್. is the correct answer. Therefore B is the correct answer. ಅರ್ಥ ಆಯ್ತಾ? Let us move on to next question. ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ನೇ, ಅದರ ಚಾರ್ಜ್ ಮೂವ್ ಆಗ್ತಾ ಇದೆ. A particle carrying a charge equal to 100 times the charge on an electron is rotating 1 rotations per second in a circular path of radius 0.8 meter. The value of the magnetic field produced at the center will be. ಇಲ್ಲಿ mu naught ಅನ್ನ ಹಾಗೆ ಉಳಿಸಿಕೊಂಡಿದ್ದಾರೆ. ಓಕೆ, ಫಾರ್ಮುಲಾ ಮಾಮೂಲಿ mu naught I by 2R. ಇದಕ್ಕೆ ಚಾರ್ಜ್ ಮೂವ್ಮೆಂಟ್ ಹಾಗಾದ್ರೆ ಈ ಫಾರ್ಮುಲಾ ಹೇಗೆ ಬರ್ಕೋಬಹುದು ಅದನ್ನ ಇಲ್ಲೇ ತೋರಿಸ್ಬಿಡ್ತೀನಿ. I ಗೆ ಏನು ಬರೀಬಹುದ್ರಿ, I ಗೆ Q by T, dQ by dt. ಇಲ್ಲಿ Q ಯಾವ್ದ್ರಿ, Q ನೇ ಇಟ್ಕೊಳ್ಳೋಣ ಸದ್ಯ. T ಏನ್ ತಗೋಬೇಕು, ಟೈಮ್ ಫಾರ್ 1 ರೆವಲ್ಯೂಷನ್ ಪೀರಿಯಡ್ ತಗೋಬೇಕು, ಅಥವಾ Q into 1/T ಗೆ ನ್ಯೂ ಬರೀಬೇಕು. ಏನಾಯ್ತು ಈಗ ಫಾರ್ಮುಲಾ, mu naught Q ನ್ಯೂ by 2R ಆಯ್ತು. ಓಕೆ, mu naught Q ನ್ಯೂ by 2R ಆಯ್ತು. ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ mu naught ಹಾಗೆ ಉಳಿಸ್ಕೊಂಡಿದ್ದಾರೆ. Q 100, ನೋಡಿ Q 100 times ದಿ ಚಾರ್ಜ್, 100 into 1.6 into 10 raised to minus 90 into 1 divided by 2 into R is 0.8. ಏನು ನೋಡಬೇಕಾಗಿಲ್ಲ ನೋಡಿ, ಇಲ್ಲಿ 10 raised to minus 19 ಇದೆ, ಇಲ್ಲಿ ಒಂದು 100 ಇದೆ, 10 raised to minus 17 ಆಯ್ತು. Therefore B is the correct answer. That is 10 raised to minus 17 times mu naught. So many Tesla is the correct answer. Now let us move on to next question. ಇಲ್ಲಿ ನೋಡಿ, two mutually perpendicular conductors carrying currents I1 and I2 lie along X and Y axis. The locus of points referring to zero magnetic induction ಅಂತ ಹೇಳಿ. ಇದು ಬಹಳ ವಿಶೇಷವಾದಂತ ಲೆಕ್ಕ. ವಿತ್ ಝೀರೋ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಬರುತ್ತೆ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅನ್ನ ಕಂಡಿಕ್ಕೆ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅರ್ಥ ಆಗ್ತಾ ಇದೆಯಾ? ಕ್ಲಾಸ್ಪ್ ರೂಲ್ ಹೇಗೆ ಹಿಡ್ಕೋಬೇಕು, ಬಲಗೈ. ಈಗ ನೋಡಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ ಅಂತಂದ್ರೆ
ಮ್ಯಾಗ್ನೆಟಿಕ್ ಫೀಲ್ಡ್ ಕೆಳಗಡೆಗೆ ಇಂಟು ದಿ ಬೋರ್ಡ್, ಮೇಲ್ಗಡೆಗೆ ನಿಮ್ ಕಡೆ ಇದೆ. ಓಕೆ, ಆದ್ರಿಂದ ನೋಡಿ ನಾನು ಇಲ್ಲಿ ಕಲರ್ ಯೂಸ್ ಮಾಡ್ಕೊಂಡೇ ಬರೆಯೋಣ. I1 ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಕೆಳಗಡೆಗೆ ಇಂಟು ದಿ ಬೋರ್ಡ್, ಮೇಲ್ಗಡೆಗೆ ಡಾಟ್. ಓಕೆ, ಅದೇ ರೀತಿ ವೈ ಆಕ್ಸಿಸ್ ನ ಕಂಡಕ್ಟರ್ ನೋಡಿ ಹೀಗೆ ಇಟ್ಕೊಳ್ಳಿ. ರೈಟ್ ಸೈಡ್ ಇಂಟು ದಿ ಬೋರ್ಡ್, ಲೆಫ್ಟ್ ಸೈಡ್ ಔಟ್ವರ್ಡ್. ಓಕೆ, ಹಾಗೇನೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ I2, ಇಲ್ಲಿ ಇಂಟು ದಿ ಬೋರ್ಡ್, ಇಲ್ಲಿ ಹೀಗೆ ಇಂಟು ದಿ ಬೋರ್ಡ್ ಹೀಗೆ. ಯಾವ ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಪೋಸಿಟ್ ಇರುತ್ತೋ ಅಲ್ಲಿ ಸಬ್ಟ್ರಾಕ್ಟ್ ಆಗುತ್ತೆ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗೋ ಸಾಧ್ಯತೆ ಇದೆ. ಆದ್ರಿಂದ 1 ಮತ್ತೆ 3 ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗುವ ಎಲ್ಲಾ ಸಾಧ್ಯತೆ ಇದೆ. ಓಕೆ ಓಕೆ, ಪಾಯಿಂಟ್ ನಂಬರ್ 1. ಎರಡನೇ, ಈಗ ಸಮ್ ಪಾಯಿಂಟ್ ಪಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಅಂತ. ಪಾಯಿಂಟ್ ಪಿ ಎಕ್ಸ್ ಆಕ್ಸಿಸ್ ಎಷ್ಟು ದೂರದಲ್ಲಿದೆ? ಇದು R1, I1 ಕರೆಂಟ್ ಇದೆಯಲ್ಲ R1 ಇದೆ. ಇದನ್ನ ಏನ್ ಕರಿತೀವಿ? ಡಿಸ್ಟೆನ್ಸ್ ಅನ್ನ y ಅಂತ ಕರಿತೀವಿ. ಪಾಯಿಂಟ್ ಪಿ ವೈ ಆಕ್ಸಿಸ್ ಎಷ್ಟು ದೂರದಲ್ಲಿದೆ? ಇದು ಡಿಸ್ಟೆನ್ಸ್ ಫ್ರಮ್ ದಿ ಸೆಕೆಂಡ್ ಕಂಡಕ್ಟರ್ R2. ಇದನ್ನ ನಾನೇನ್ ತಗೋತೀನಿ? ಡಿಸ್ಟೆನ್ಸ್ ಎಷ್ಟಿದೆ? ಈ ಡಿಸ್ಟೆನ್ಸ್ ಏನೇ ಕರಿತೀವಿ. ದಿಸ್ ಇಸ್ PXY ಅಲ್ವಾ? ಓಕೆ, R2 is X ಇದೆ. ಆದ್ರಿಂದ ಸ್ಟ್ರೈಟ್ ಕಂಡಕ್ಟರ್ ನ ಮ್ಯಾಗ್ನೆಟಿಕ್ ಫೀಲ್ಡ್, magnitude of magnetic field due to 1 must be is equal to magnitude of magnetic field due to the second coil. Magnetic field ಗೆ ಸ್ಟ್ರೈಟ್ ಕಂಡಕ್ಟರ್ ಗೆ ಫಾರ್ಮುಲಾ μ0 I1 by 2 pi R1 equals μ0 I2 by 2 pi R2. ಏನು ಉಳಿತು? What is R1? I1 by R1 is Y, I2, R2 is X. Therefore Y equals ಏನಾಗುತ್ತೆ? I1 by I2 into X. Y equals I1 by I2 into X ಆಗುತ್ತೆ. This is the equation. Therefore A is the correct choice. ಬಹಳ ಕೇರ್ಫುಲ್ ಆಗಿ ಈ ತರ ಕೇಳ್ಬೋದು. In which quadrants magnetic field is 0 ಅಂತಾನು ಕೇಳ್ಬೋದು. Magnetic field is maybe 0 at point 1 and quadrant 1 and quadrant 3. Okay, ಇದನ್ನ ಈ ತರನು ಕೇಳೋ ಸಾಧ್ಯತೆ ಇರುತ್ತೆ. Let us move on to next question. ನೋಡಿ, circular conductor of uniform resistance per unit length is connected to a battery of 4 volt. The total resistance of the conductor is 4 ohm. The net magnetic field at the center of the conductor is. ಒಂದು ಸರ್ಕ್ಯುಲರ್ ಕಂಡಕ್ಟರ್ ಗೆ 2 ಪಾಯಿಂಟ್ಸ್ ಅಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕನೆಕ್ಟ್ ಮಾಡಿದ್ವಿ. ನೋಡಿ ಇದನ್ನ ಸ್ವಲ್ಪ ಓಕೆ, ಇಲ್ಲಿ ನೆನಪಿರ್ಲಿ, ವಿ ಕ್ಯಾನ್ ಶೋ ದಟ್. ನಾವು ಇಲ್ಲಿ ಪ್ರೂವ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋದಿಲ್ಲ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ABC, ಇದನ್ನ B1 ಅಂತ ತಗೋತೀನಿ. B1 ಇದೆಯಲ್ಲ, BABC ಇದೆಯಲ್ಲ, ಇದನ್ನ B1 ಅಂತ. ಈ ಆರ್ಕ್, ಅಪ್ಪರ್ ಆರ್ಕ್ ಇದೆಯಲ್ಲ, ಈ ಆರ್ಕ್ ಇಂದ BADC ಇದೆಯಲ್ಲ, ಇದನ್ನ B2 ಅಂತ ತಗೋತೀನಿ. ಓಕೆ, ಈ ಎರಡು ಆರ್ಕ್ ಇದೆಯಲ್ಲ, ದೇರ್ ಮ್ಯಾಗ್ನಿಟ್ಯೂಡ್ಸ್ ಆರ್ ಈಕ್ವಲ್. ನೆನಪಿರ್ಲಿ, ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ಅಪ್ಪರ್ ಆರ್ಕ್ ಅಂಡ್ ಲೋಯರ್ ಆರ್ಕ್ ಆರ್ ಈಕ್ವಲ್. ಸೊ ದೇರ್ಫೋರ್ ನಾವೇನ್ ಹೇಳ್ಬಹುದು? ಮ್ಯಾಗ್ನಿಟ್ಯೂಡ್ ಆಫ್ B1 is equal to magnitude of B2 ಅಂತ ಹೇಳ್ತೇವೆ. ನೆನಪಿಟ್ಕೊಳ್ಳಿ, ಪ್ರೂವ್ ಮಾಡ್ತಾ ಕೂತ್ಕೊಳ್ಳೋಕೆ ಸಮಯ ಇಲ್ಲ. B1 equals minus B2 ವೆಕ್ಟರ್ ಅಲ್ಲಿ. ಯಾಕೆಂದ್ರೆ ಗೊತ್ತಿದೆ, ಅಪ್ಪರ್ ಆರ್ಕ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದಿ ಬೋರ್ಡ್ ಬರುತ್ತೆ. ನೋಡಿ, ಅಪ್ಪರ್ ಆರ್ಕ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದಿ ಬೋರ್ಡ್, ಲೋಯರ್ ಆರ್ಕ್ ಇಂದ ನಿಮಗೆ ಟುವರ್ಡ್ಸ್ ದಿ ಅಬ್ಸರ್ವರ್ ಬರೋದಕ್ಕಾಗಿ ದೇ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ದೇರ್ಫೋರ್ ವಾಟ್ ಇಸ್ ದಿ ರಿಸಲ್ಟೆಂಟ್ ಫೀಲ್ಡ್? B resultant equals B1 plus B2. Therefore that is equal to 0. ಇದಿಷ್ಟರ ಮೇಲೆ ಏನಾದ್ರು ಕ್ವಶನ್ ಬರ್ಬೋದು. ವಾಟ್ ಈಸ್ B1 by B2 ಅಂತ ಕೇಳ್ಬೋದು. ಮ್ಯಾಗ್ನಿಟ್ಯೂಡ್ಸ್ ಕೇಳಿದ್ರೆ it is 1,
ವೆಕ್ಟರಲ್ ಮೆಥಡ್ ಅಲ್ಲೇ ಕೇಳಿದ್ರೆ ವಾಟ್ ಈಸ್ b1 by b2 ಅಂತ, ಇಟ್ ಈಸ್ -1 ಈ ತರ ಕೇಳುತ್ತಾರೆ. 2-3 ಸಲ ಈ ಕ್ವಶನ್ ಅಪಿಯರ್ ಆಗಿದೆ. ಓಕೆ, 60 ಡಿಗ್ರಿ ಅದು ನಿಮಗೆ ಸುಮ್ಮನೆ ಕನ್ಫ್ಯೂಷನ್ ಕೊಟ್ಟಿದ್ದು. ಓನ್ಲಿ ಥಿಂಗ್ ಇಸ್ ಇಟ್ ಮಸ್ಟ್ ಹ್ಯಾವ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆ ಅಂತಂದ್ರೆ ಯೂನಿಫಾರ್ಮ್ ರೆಸಿಸ್ಟೆನ್ಸ್ ಆಗಿರುತ್ತೆ, ವೈರ್ ಆಫ್ ಯೂನಿಫಾರ್ಮ್ ರೆಸಿಸ್ಟೆನ್ಸ್ ಆಗುತ್ತೆ. ಇದಕ್ಕೆ ಬ್ಯಾಟ್ರಿ ಕನೆಕ್ಷನ್ ಮಾಡಿದಾಗ ಅಪ್ಪರ್ ಆರ್ಕ್ ಲೋಯರ್ ಆರ್ಕ್ ಪ್ಯಾರಲ್ ಕಾಂಬಿನೇಷನ್ ಆಗಿ ಆಗುತ್ತೆ. ಇವೆಲ್ಲ ಅರ್ಥ ಆಯ್ತಾ? ಓಕೆ, ಇದು I1 R1 I1 L1 ಅಂತ ಹೇಳ್ತೇವೆ. ಇದು I2 R2 I2 L2 ಅಂತ ಕರಿತೀವಿ. ಪ್ಯಾರಲ್ ಕಾಂಬಿನೇಷನ್ ಅದಕ್ಕಾಗಿ I1 L1 = I2 L2 ಆಗುತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ತಗೊಂಡಾಗ. ಅರ್ಥದಲ್ವಾ? ಇವೆಲ್ಲ ಹೇಳಿ ನಾವು ಪ್ರೂವ್ ಮಾಡ್ತೀವಿ. ಸೊ ನೋ ಪ್ರಾಬ್ಲಮ್, ಇದಿಷ್ಟನ್ನ ನೆನಪಿಟ್ಕೊಳ್ಳಿ. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೋಡಿ, ದ ವೈರ್ ಲೂಪ್ PQRSP ಫೌಂಡ್ ಬೈ ಅಂತ ಹೇಳಿದ್ದಾರೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ, ಇದು P ನೋಡಿ, PQRSP ಈ ತರದೊಂದು ಬೈ ಜಾಯಿನಿಂಗ್ ಟು ಸೆಮಿ ಸರ್ಕ್ಯುಲರ್ ವೈರ್ಸ್ ಆಫ್ ರೇಡಿಯಸ್ R1 and R2 carries a current I as shown in figure. The magnitude of the magnetic induction B at the center. ಇಲ್ಲಿ ನಾವು ಕೆಲವು ವಿಷಯ ಗಮನಿಸಬೇಕು, ಇದು ಬಹಳ ವಿಶೇಷವಾಗಿರೋದು. ಇಲ್ಲಿ ಎರಡು ಸ್ಟ್ರೈಟ್ ಕಂಡಕ್ಟರ್ ಇದೆ, QP and SR. ನೋಡಿ, ಒಂದು ಸ್ಟ್ರೈಟ್ ಕಂಡಕ್ಟರ್ ಹೀಗಿತ್ತು ಅಂತ ಆದ್ರೆ ದಿಸ್ ಇಸ್ ಸ್ಟ್ರೈಟ್ ಕಂಡಕ್ಟರ್. ಇದರ ಮಧ್ಯದಲ್ಲಿ ಉದ್ದ ಇದೆ ಅಂತ ಅನ್ಕೋಬೇಕು. ಇಲ್ಲಿ B = μ0I/2πr ಫೀಲ್ಡ್. ಓಕೆ, ಅರ್ಥ ಆಯ್ತಲ್ಲ? ಅದೇ ನಾವು ಒಂದು ಎಡ್ಜಲ್ ತಗೊಂಡ್ರೆ ಇಲ್ಲಿ ಬಿ ಏನ್ ತಗೋಬೇಕು? half of μ0I/2πr ತಗೋಬೇಕು. ಯಾಕೆಂದ್ರೆ ಮಧ್ಯದಲ್ಲಿ ಎರಡು ಪೋರ್ಷನ್ ಇಂದು ಕಾಂಟ್ರಿಬ್ಯೂಟ್ ಆಗುತ್ತೆ. ಅದನ್ನೇ ಅಲ್ಲ ಸರ್, ನಾವು ಅಲಾಂಗ್ ದಿ ಲೈನ್ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದಿಲ್ಲ. ಯಾಕೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಮಾತ್ರ ಹೀಗೆ ಲೂಪ್ ಆಗ್ತಾ ಇರುತ್ತೆ, ಬಿಟ್ರೆ ಇಲ್ಲಿ ಇರಲ್ಲ. ಅಂದ್ರೆ ಸ್ಟ್ರೈಟ್ ಕಂಡಕ್ಟರ್ ನ ಅಲಾಂಗ್ ದಿ ಲೆಂತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದಿಲ್ಲ. ಅಲಾಂಗ್ ದಿ ಲೆಂತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ ಅಂದ್ರೆ SR ಮತ್ತೆ PQ ಸ್ಟ್ರೈಟ್ ಕಂಡಕ್ಟರ್, ಅಲಾಂಗ್ ದಿ ಲೆಂತ್ ಅಂದ್ರೆ C. ಹಾಗಾದ್ರೆ ಈ PQ and SR they will not contribute to the magnetic field. ಅರ್ಥ ಆಯ್ತಾ? PQ ಮತ್ತೆ SR ಇಂದ C ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋದಿಲ್ಲ. ಓಕೆ, ಒಂದು ಪಾರ್ಟ್ ಮುಗೀತು. ಇನ್ನು ಎರಡು ಆರ್ಕ್ಗಳಿದೆ. ಆರ್ಕ್ಸ್ ಆರ್ ಹಾಫ್ ಸರ್ಕಲ್ಸ್. ಬಿ ಸರ್ಕಲ್ ನಮಗೆ ಗೊತ್ತಿದೆ μ0I/2r. ಹಾಗಾದ್ರೆ ಬಿ ಆರ್ಕ್ ಎಷ್ಟಾಯ್ತ್ರಿ? μ0I/half of μ0I/2r. ಓಕೆ, ಈಗ ನೋಡಿ, ಕೆಳಗಡೆ ಆರ್ಕ್ ಅಲ್ಲಿ ಕರೆಂಟ್ ನಿಮಗೆ ಆಂಟಿ ಕ್ಲಾಕ್ ವೈಸ್ ಇರೋದಕ್ಕಾಗಿ ನೋಡಿ ಹೀಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ವರ್ಡ್ ಬರುತ್ತೆ. ಮೇಲ್ಗಡೆ ಆರ್ಕ್ ಅಲ್ಲಿ ಇಂಟು ದಿ ಬೋರ್ಡ್ ಬರುತ್ತೆ. ಆದ್ರಿಂದ ಸೆಂಟ್ರಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಬ್ಟ್ರಾಕ್ಟ್ ಆಗುತ್ತೆ. ಆದ್ರಿಂದ ಏನ್ ಬರಿಬಹುದು ನಾವು? ಓಕೆ, ಹೇಗೆ ಬರಿಬಹುದು? ನಾವು ಹೇಗೆ ಬರಿಬಹುದು ಅಂತಂದ್ರೆ ಬಿ ಸೆಂಟರ್ ಅಲ್ಲಿ B1 ಮೈನಸ್ B2 ಮೈನಸ್ B1 ಬರಿ. ಓಕೆ, B2 ಮೈನಸ್ B1 ಬರಿತೀವಿ ಅಂದ್ರೆ B2 ಅಂದ್ರೆ ಏನ್ರಿ? μ0I/4r1 ಮೈನಸ್ μ0I/4r2. ಆದ್ರಿಂದ ನಮಗೆ ಆನ್ಸರ್ ಯಾವ್ದಾಗುತ್ತೆ? ಫಸ್ಟ್ ಒನ್ ವಿಲ್ ಬಿ ದಿ ಆನ್ಸರ್. ಅರ್ಥ ಆಯ್ತಲ್ಲ? ಕಾಮನ್ ತಗೊಂಡು ಎಲ್ಲ ಮಾಡಿದ್ರೆ ಗೊತ್ತಾಗುತ್ತೆ. μ0I/4r1 ಮೈನಸ್ μ0I/4r2. ಡಿಫರೆನ್ಸ್ ಇದೆ ಆಕ್ಚುಲಿ, B1 ಮೈನಸ್ B2 ಆರ್ B2 ಮೈನಸ್ B1. ಓಕೆ, ಯೂಶಲಿ ಇನ್ನರ್ ಆರ್ಕ್ನ ಫೀಲ್ಡ್ ಜಾಸ್ತಿ ಇರುತ್ತೆ. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 14. A current carrying metal wire of diameter 2 millimeter produces a maximum magnetic field of 2 into 10⁻³ Tesla. The current in the wire is. ಇಲ್ಲೇನೋ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ.
ಒಂದು ವೈರ್ ಇದೆ, ಇಟ್ ಈಸ್ ಎ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್, ಸಾಲಿಡ್ ಸಿಲಿಂಡ್ರಿಕಲ್ ವೈರ್ ಹೀಗಿದೆ. ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ನೋಡಿ, ಫಾರ್ಮುಲಾ μ0I/2πr. ಯಾವಾಗ ಇದು? ಇಫ್, ಓಕೆ, ಇದನ್ನ ಡಿಸ್ಟನ್ಸ್ ಸ್ಮಾಲ್ ಆರ್ ಬರೀತೀನಿ ನೋಡಿ, ಡಿಸ್ಟನ್ಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ದಿ ಓಕೆ radius of the wire. A is radius of the wire. ಓಕೆ, ಹಾಗಾದ್ರೆ ಇದು ಯಾವಾಗ ಇದು? ಬಿ ಇಸ್, ಈ ಫಾರ್ಮುಲಾ ನಮ್ಮ ಬುಕ್ ಅಲ್ಲಿ ಇದೆ, ಪ್ರೂವ್ ಮಾಡ್ತಾ ಕೂಗ್ಲಕ್ ಸಮಯ ಇಲ್ಲ. 2πa² ಇಂಟು ಆರ್ ಇದು ಯಾವಾಗ? ಬಿ ಆರ್ ಈಸ್ ಲೆಸ್ ದ್ಯಾನ್ ಎ ಇದ್ದಾಗ. ಹಾಗಾದ್ರೆ ಇದ್ರ ಪ್ರಕಾರ ನೋಡಿದ್ರೆ ನಮಗೆ ಗ್ರಾಫ್, ಮುಂದಿನ ಕ್ವಶನ್ ಅಲ್ಲಿ ಗ್ರಾಫ್ ಇದೆ, ನಮ್ಗೆ ಎಲ್ಲಿ ಬರುತ್ತಪ್ಪ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್? ಸರ್ಫೇಸ್ ಅಲ್ಲಿ ಬರುತ್ತೆ. ಸರ್ಫೇಸ್ ಅಲ್ಲಿ ಬರುತ್ತೆ ಅಂದ್ರೆ ನಾವು ಫಾರ್ಮುಲಾ ಯಾವ್ದು ತಗೋಬೇಕು? ಸೊ ದೇರ್ಫೋರ್ ಬಿ ಈಕ್ವಲ್ಸ್ μ0I/2π ಡಿಸ್ಟನ್ಸ್ ಅನ್ನ ಎ ತಗೋಬೇಕು. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಏನ್ ಕೊಟ್ಟಿದ್ದಾರೆ? 2 × 10⁻³ ಓಕೆ, ಮೇಲೆ ಇಲ್ಲೆಲ್ಲ ಮಾಡೋಣ. ಏನ್ರಿ ಇದು? ಇದೇ ಫಾರ್ಮುಲಾ ತಗೋತೀನಿ. 2 × 10⁻³ ಪೀಸ್ ಜಾಗ ಇಲ್ಲ, ಇಲ್ಲೇ ಮಾಡ್ತೀವಿ. 2 × 10⁻³ μ0/2πಗೆ 2 × 10⁻⁷. ಐ ಕಂಡಿಬೇಕು. ಎ ಈಸ್ 0.1 mm. 1 × 10⁻³ ಸಿಂಪ್ಲಿಫೈ ಮಾಡಿ 10⁻⁶/10⁻⁷. ಐ ಈಕ್ವಲ್ಸ್ 10 ಆಂಪಿಯರ್ ಬರುತ್ತೆ. ಐ ಈಕ್ವಲ್ಸ್ 10 ಆಂಪಿಯರ್ ಅಂದ್ರೆ ಎ ಇಸ್ ದಿ ಕರೆಕ್ಟ್ ಚಾಯ್ಸ್. ಎ ಇಸ್ ದಿ ಕರೆಕ್ಟ್ ಚಾಯ್ಸ್. ಓಕೆ, ಕ್ವಶನ್ ನಂಬರ್ 15 ನೋಡಿ. A long straight wire of circular cross section carrying steady current I. The current I is uniformly distributed across this cross section. Variation of magnetic field produced by the wire with distance from the center of the wire R is. ನಾವು ಆಲ್ರೆಡಿ ಹೇಳಿದ್ದೇವೆ. ಏನ್ ಹೇಳಿದ್ದೇವೆ? B is μ0I/2πa² into R if R is less than A. ಅಂದ್ರೆ B proportional to R. B equals μ0I/2πr if R is greater than A. B proportional to 1/R. Up to the surface. Up to the surface ಈ ಫಾರ್ಮುಲಾ ಬರುತ್ತೆ. ಆದ್ರಿಂದ this is a straight line graph. ಓಕೆ, ಆದ್ರಿಂದ ಗ್ರಾಫ್ ನಮಗೆ ಹೀಗೆ ಬರುತ್ತೆ. ಇದು B proportional to R. This is B proportional to 1/R. This is rectangular hyperbola. This is a straight line. ಈ ರೀತಿ ಗ್ರಾಫ್ ಬರ್ತಾ ಇದೆ. ಓಕೆ, ಇದು ನೆನಪಿರ್ಲಿ. ಓಕೆ, ಬೈ ಚಾನ್ಸ್ ಇದೇ ಕ್ವಶನ್ ಅಲ್ಲಿ ನಮಗೆ ಇದು ಸಾಲಿಡ್ ಸಿಲಿಂಡ್ರಿಕಲ್ ಆ ವೈರ್ ಬದಲಾಗಿ ಇಫ್ ಇಟ್ ಇಸ್ ಹ್ಯಾಲೋ ಅಂತ ಹೇಳಿದ್ರೆ, ಹ್ಯಾಲೋ ಸಿಲಿಂಡರ್ ಆಗಿದ್ರೆ ಆಗ ಹ್ಯಾಲೋ ಸಿಲಿಂಡರ್ ಅಲ್ಲಿ ಆಗುತ್ತೆ ಬಿ 0 ಇಫ್ ಆರ್ ಈಸ್ ಲೆಸ್ ದ್ಯಾನ್ ಎ. ಒಳಗಡೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ 0 ಇರುತ್ತೆ, ಸರ್ಫೇಸ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಉಳಿದಂತೆ ಸೆಕೆಂಡ್ ಪಾರ್ಟ್ ಸೇಮ್. ಬಿ ಇಸ್ μ0I/2πr ಇಫ್ ಆರ್ ಗ್ರೇಟರ್ ದ್ಯಾನ್ ಎ ಆಗುತ್ತೆ. ಸಿಲಿಂಡ್ರಿಕಲ್ ವೈರಿಗಾದ್ರೆ ಇದು ಫಾರ್ಮುಲಾ, ಸಿಲಿಂಡ್ರಿಕಲ್ ವೈರಿಗೆ ಇದು ಫಾರ್ಮುಲಾ. ಇದು ಸಾಲಿಡ್ ವೈರಿಗೆ ಇದು ಫಾರ್ಮುಲಾ. ಓಕೆ, ಹೀಗೆ ನೋಡಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಎ ಇದೆಯಲ್ಲ, ಇದು ಎ ಇನ್ ಯಾವ್ಯಾವ್ದಕ್ಕೆ ಈ ತರದ್ದೇ ಗ್ರಾಫ್ ಬರಬಹುದು. ಓಕೆ, ವೇರಿಯೇಷನ್ ಆಫ್ ಜಿ ವಿತ್ ಡಿಸ್ಟನ್ಸ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಡಿಸ್ಟನ್ಸ್. ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್, ಸಾರಿ, ಇದನ್ನ ಗ್ರಾವಿಟೇಷನಲ್ ಫೀಲ್ಡ್ ಅಂತಾನೂ ಕರೀತಾರೆ. ಗ್ರಾವಿಟೇಷನಲ್ ಫೀಲ್ಡ್ ವಿತ್ ಡಿಸ್ಟನ್ಸ್ ಫಾರ್ ಎ ಪ್ಲಾನೆಟ್. ಓಕೆ, ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ಡಿಸ್ಟನ್ಸ್ ಫಾರ್ ಓಕೆ spherical charge distribution.
ಅಂದ್ರೆ ಚಾರ್ಜ್ ಒಳಗಡೆ ಡಿಸ್ಟ್ರಿಬ್ಯೂಷನ್ ಆಗಬೇಕು. ದಟ್ ಈಸ್ ಇನ್ಸುಲೇಟೆಡ್ ಸ್ಪಿಯರ್. ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಏನಾಗಿದ್ರೆ ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೇ ಗ್ರಾಫ್ ಬರುತ್ತೆ. ಓಕೆ, ಆದ್ರಿಂದ ಎಲ್ಲದಕ್ಕೂ ಹೀಗೆ ಗ್ರಾಫ್ ನೆನ್ಬಿಟ್ಕೋಬೇಕು, ಆಯ್ತಾ. ಹೀಗೆ ಇನ್ನು ಈ ಕೆಳಗಡೆ ನೋಡಿ ಮೂರನೇದು ಪೊಟೆನ್ಷಿಯಲಿ ಬರುತ್ತೆ, ಅವೆಲ್ಲ ನೀವು ನೋಡ್ಕೋಬೇಕು, ಆಯ್ತಾ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ 16. Okay, a straight wire of mass 200 gram and length 1.5 meter carries a current of 2 ampere. It is suspended in mid-air by a uniform horizontal magnetic field. What is the magnitude of the magnetic field? Magnetic field ನ magnitude ಕೇಳಿದ್ದಾರೆ ನೋಡಿ. ಇದೇ ತರ magnetic field into the board ಇದೆ, current right side ಇದೆ. ಆಗ according to Fleming's left hand rule ಇದು move up ಆಗುತ್ತೆ. This is magnetic field force due to upward motion. Okay, current ಇಂದ ಬಂದಿರೋ force. Okay, weight acts downward, W equals mg. F ಗೆ okay wire ಅಲ್ವಾ, current carrying wire BIL. So therefore ಏನ್ ಫಾರ್ಮುಲಾ, ಎರಡು ಈಕ್ವಲ್ ಆಗಬೇಕು ಅಂದ್ರೆ FB is equal to W, BIL equals mg. ಈಸಿ ಆಯ್ತು ನೋಡಿ. ನಿಮಗೆ ಬೇಕಾಗಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ B ಅಲ್ವಾ, mg by IL. M 0.2 200 ಗ್ರಾಮ್ ಅಂದ್ರೆ SI ಯೂನಿಟ್ ಅಲ್ಲಿ, G 9.8 or 10 no problem, I 2, ಓಕೆ, L 1.5. ಎಷ್ಟಾಯ್ತ್ರಿ? ಇದನ್ನ 10 ಅನ್ಕೊಂಡ್ರೆ ಹೇಗಾದ್ರೂ ಅನ್ಕೋಬಹುದು, ಇದನ್ನ 10 ಅಂತ ಅನ್ಕೊಂಡ್ರೆ ಓಕೆ 9.8 by 15 0.6 ಇಂದ ಶುರು ಆಗೋದು ಆನ್ಸರ್. therefore A is the answer. ಓಕೆ, ಎಲ್ಲದೂ ಚೆಕ್ ಮಾಡ್ತಾ ಹೋಗಬಾರ್ದು. 10 by 15 15 ಆರ್ಲೆ 90 ಪಾಯಿಂಟ್ ಅಷ್ಟೇ, 0.6 is the answer. Now let us move on to next question. ನೋಡಿ, a long wire carries a current of 10 ampere. An electron travels with a velocity of 5 into 10 raised to minus 6 meter per second parallel to the wire, 0.1 meter from it, and in a direction opposite to the current. ನೋಡಿ, lengthy description. Force that the magnetic field exerts on the electron is. ನೋಡಿ, ಕರೆಂಟ್ ಈ ಕೆಳಗಡೆ ಹೋಗ್ತಾ ಇದ್ರೆ ಎಲೆಕ್ಟ್ರಾನ್ ಮೇಲೆ ಹೋಗ್ತಾ ಇದೆ. ಇಲ್ಲಿ ನಮಗೆ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಅಂದ ತಕ್ಷಣ ನೆನಪಾಗೋ ಫಾರ್ಮುಲಾ QBV sin ಥೀಟಾ. ನಮಗೆ ವೆಲಾಸಿಟಿ ಕೊಟ್ಟಿದ್ದಾರೆ 5 into 10 raised to 6 ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ V ಕೊಟ್ಟಿದ್ದಾರೆ. Q ಕೊಟ್ಟಿದ್ದಾರೆ ಎಲೆಕ್ಟ್ರಾನ್ ಅಂತ 1.6 into 10 raised to minus 19 ಕೂಲಂಬ್ ಇದೆ. ಥೀಟಾ ಏನು? ಥೀಟಾ ಕಂಡುಹಿಡ್ಕೋಬೇಕು. ನಾವೀಗ ಏನ್ ಮಾಡ್ಬೇಕು? ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದಿಲ್ಲಿ? ಫೋರ್ಸ್ ದಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸರ್ಟ್ಸ್. ಯಾವ ಮ್ಯಾಗ್ನೆಟಿಕ್ ಫೀಲ್ಡ್? ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿ ಕರೆಂಟ್ ಕ್ಯಾರಿಂಗ್ ವೈರ್. ಓಕೆ, ನೋಡಿ ಹೀಗೆ ತಗೊಳ್ಳಿ. ಹೌದಾ? ರೈಟ್ ಸೈಡ್ ಅಲ್ಲಿ ಹೇಗೆ ಬರ್ತೀರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಕಡೆ ಬರ್ತಾ ಇದೆ. ಹಾಗಾದ್ರೆ ಎಲೆಕ್ಟ್ರಾನ್ ಮೇಲೆ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದೆ. ಎಲೆಕ್ಟ್ರಾನ್ ಹೀಗೆ ಹೋಗ್ತಾ ಇದೆ ಅಲ್ವಾ, ಪರ್ಪೆಂಡಿಕ್ಯುಲರ್ ಆಗಿದೆ. therefore theta is 90 degree. ಹಾಗಾದ್ರೆ ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಯರ್? ವಾಟ್ ಈಸ್ B here? so B is magnetic field due to straight wire, that is mu naught I by 2 pi r. ಸೊ ಆದ್ರಿಂದ ನಮಗೆ F ಗೆ ಫಾರ್ಮುಲಾ ಏನಾಯ್ತು? Q mu naught I by 2 pi r into V sin 90 is 1. ನೋಡಿ, ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಇಲ್ಲಿ ಮತ್ತೆ ಸಬ್ಸ್ಟಿಟ್ಯೂಷನ್ ಮಾಡಬಾರ್ದು, ಒಂದೇ ಸಲ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಅದಕ್ಕಾಗಿ ಆಸ್ ಇಟ್ ಈಸ್ ಇಲ್ಲಿ ತಗೊಂಡಿದ್ದೀನಿ. Q is electron 1.6 into 10 raised to minus 19. ಓಕೆ, mu naught by 2 pi ಇದಿಷ್ಟು. mu naught by 2 pi ಎಷ್ಟ್ರಿ? 2 into 10 raised to minus 7. I ಎಷ್ಟ್ರಿ? I is 10 ampere. V ಎಷ್ಟ್ರಿ?
5 into 10 raised to 6 divided by r ಎಷ್ಟು 0.1 ನೋಡಿ ಇದರಲ್ಲಿ 10.1 1.6 ಇರೋದು ಆನ್ಸರ್. ಉಳಿದ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. 1.6 ಇರೋದು ಯಾವ್ದ್ರಿ ನೋಡ್ರಿ 2 5 10 ಆಯ್ತು. ಉಳಿದಿದ್ದು 1.6 1.6 ಶುರುವಾಗುತ್ತಲ್ಲ ಅದೇ ಆನ್ಸರ್. ಸಿಂಪ್ಲಿಫಿಕೇಶನ್ ನೀವು ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? therefore A is the correct choice. Okay, A is the correct choice. Let us move on to next question. 18ನೇ ಕ್ವಶನ್. ಓಕೆ, ಇದು ನಮಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಕೇಳಿದ್ದಾರೆ ನೋಡಿ. an electron of charge E moves in a circular orbit of radius r around the nucleus at a frequency nu. The magnetic moment associated with the orbital motion of the electron is ಅಂತ ಹೇಳಿದ್ದಾರೆ. ಮ್ಯಾಗ್ನೆಟಿಕ್ ಮೊಮೆಂಟ್ ಗೆ ಕರೆಂಟ್ ಇಂಟು ಏರಿಯಾ. ಓಕೆ, ಕರೆಂಟ್ ಗೆ ನೋಡ್ರಿ ಹಾಗೆ ಯೂಸ್ ಮಾಡಿದೀವಿ q by t. area is pi r square, that is q by capital T pi r square. q ಗೆ e, 1 by t ಗೆ nu, 1 by t is nu frequency. Okay, pi r square, this is the answer. e nu pi r square, that is A is the answer. ಸಿಂಪಲ್ ಇರುತ್ತೆ. ಇದೇನಪ್ಪ ಇದು ಅಂತ ಅನ್ಸ್ಬಿಡುತ್ತೆ, ಹಾಗೆ ಅನ್ಸೋದಲ್ಲ. ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಈಕ್ವಲ್ ಟು ಕರೆಂಟ್ ಇಂಟು ಏರಿಯಾ ಆಫ್ ದಿ ಲೂಪ್. ಓಕೆ, ಅರ್ಥ ಆಯ್ತಲ್ವಾ? ಇದನ್ನು ನಾವು ಯೂಸ್ ಮಾಡಿದೀವಿ, ನೆನಪು ಮಾಡ್ಕೊಳ್ಳಿ. q by t ಅಂತ ಎಲ್ಲಿ ಯೂಸ್ ಮಾಡಿದೀವಿ? ಓಕೆ, ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಅಲ್ಲಿ ಯೂಸ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 19. ಇದು ಮ್ಯಾಗ್ನೆಟಿಕ್ ಮೂಮೆಂಟ್ ಮೇಲೇನೆ. Two wires of same length are shaped into a square and a circle. If they carry same current, ratio of the magnetic moment is, ನಮಗೆ ಗೊತ್ತಿದೆ ಮ್ಯಾಗ್ನೆಟಿಕ್ ಮೂಮೆಂಟ್ is directly proportional to area. ಬರಿಬೋದಾ? ಕರೆಂಟ್ ಸೇಮ್ ಅಂದ್ಮೇಲೆ. ಓಕೆ, ಆದ್ರಿಂದ ನಾವೇನ್ ಮಾಡಬೇಕಾಗಿದೆ? ಮ್ಯೂ ಫಸ್ಟ್ ಯಾವುದು? ಶೇಪ್ಡ್ ಇಂಟು ಎ ಸ್ಕ್ವೇರ್, ಮ್ಯೂ ಸ್ಕ್ವೇರ್ ಬೈ ಮ್ಯೂ ಸರ್ಕಲ್ ಮಾಡಬೇಕು. ಹಾಗಾದ್ರೆ ಏನಾಯ್ತು? ಏರಿಯಾ ಆಫ್ ದಿ ಸ್ಕ್ವೇರ್ ಬೈ ಎ ಸರ್ಕಲ್. ನೋಡಿ, ಸೇಮ್ ವೈರ್ ಅಂತಂದಾಗ ಸ್ಕ್ವೇರ್ ಅಲ್ಲಿ ಒಟ್ಟು ಲೆಂತ್ ಎಲ್ ಆಗಿದ್ರೆ ಇದು ಎಲ್ ಬೈ 4 ಎಲ್ ಬೈ 4 ಎಲ್ ಬೈ 4 ಎಲ್ ಬೈ 4 ಆಯ್ತು. therefore ಏರಿಯಾ ಆಫ್ ದಿ ಸ್ಕ್ವೇರ್ ಈಸ್ ಓಕೆ ಎಲ್ ಸ್ಕ್ವಯರ್ ಬೈ 16 ಆಯ್ತು ಅಲ್ವಾ? ಎಲ್ ಬೈ 4 ಇಂಟು ಎಲ್ ಬೈ 4, ಎಲ್ ಸ್ಕ್ವಯರ್ ಬೈ 16. ಏರಿಯಾ ಆಫ್ ದಿ ಸರ್ಕಲ್ ಏನ್ರಿ? ಪೈ ಆರ್ ಸ್ಕ್ವಯರ್. ಆರ್ ಏನು? ಎಲ್ ಈಕ್ವಲ್ಸ್ 2 pi r. ಆರ್ ಈಸ್ ಎಲ್ ಬೈ 2 pi. ಸೊ therefore ಏನಾಯ್ತು? ಪೈ ಎಲ್ ಸ್ಕ್ವಯರ್ ಬೈ 4 pi ಸ್ಕ್ವಯರ್ ಆಯ್ತು. 1 pi ಹೊರಟಾಯ್ತು. ಎಲ್ ಸ್ಕ್ವಯರ್ ಬೈ 4 pi ಆಯ್ತು. therefore ಮ್ಯೂ ಎಸ್ ಬೈ ಮ್ಯೂ ಸಿ ಏನ್ ಬರಿಬಹುದು? ಎ ಸ್ಕ್ವೇರ್ ಎಲ್ ಸ್ಕ್ವಯರ್ ಬೈ 16 ಇಂಟು 4 pi by L square. Okay, 4 pi by L square. L square cancel ಆಯ್ತು. therefore it is pi by 4 is the answer. Pi by 4 is the answer. Okay, C is the correct answer. Question number 20. Okay, ಇಲ್ಲಿ ನೋಡ್ರಿ question. A 100 turns coil shown in figure carries a current of 2 ampere. Magnetic field is 0.2 Weber per meter square. The torque acting on the coil. Direct ಆಗಿ ಬಂದ್ಬಿಡ್ತೀನಿ ನಾನು. ಟಾರ್ಕ್ ಗೆ ಫಾರ್ಮುಲಾ mb sin theta NIAB sin theta. ಇಲ್ಲಿ n ಏನ್ ಕೊಟ್ಟಿದ್ದಾರೆ ನಮಗೆ? theta is the 90 degree ಅಲ್ವಾ? ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ. ಸೊ therefore ಇದು ಹೀಗಿದೆ ಅಂದಮೇಲೆ theta is 90 degree. ಸಬ್ಸ್ಟಿಟ್ಯೂಷನ್ ಮಾಡಿ. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ದಿ ಆನ್ಸರ್ ಕಮ್ಸ್ ಔಟ್ ಟು ಬಿ NIAB. ವಾಟ್ ಈಸ್ ಎ? ಎ ಗೆ ಲೆಂತ್ ಇಂಟು ಬ್ರೆಡ್ತ್ 10 ಇಂಟು 8 2 ಸೆಂಟಿಮೀಟರ್ ಇದೆ. 10⁻⁻², 10⁻⁻² ಹಾಕೋಬೇಕು. ಓಕೆ,
ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ದಿಸ್ ಈಸ್ ನೋ ಡೌಟ್ ಇಟ್ ಈಸ್ ಎ 0.32 ನ್ಯೂಟನ್. ಎ ಬರುತ್ತೆ ಆನ್ಸರ್. ಔಟ್ ಆಫ್ ದಿ ಪೇಜ್ ನೋಡಿ, ಇದು ನೆನ್ಪು ಮಾಡ್ಕೊಳ್ಳಿ. ನೋಡಿ, ಕಾಯಿಲ್ ಹೀಗಿದೆ, ಕರೆಂಟ್ ಹೀಗಾಗುತ್ತೆ. ಹೀಗಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಫೋರ್ಸ್ ತೋರಿಸಿದೀನಿ. ದಿಸ್ ಇಸ್ ದಿ ಫೋರ್ಸ್, ಹಿಯರ್ ದಿಸ್ ಇಸ್ ದಿ ಫೋರ್ಸ್. ಈ ಫೋರ್ಸ್ F1 ಇದೆಯಲ್ಲ, ಇದು ಮೇಲ್ ತರ್ತಾ ಇದೆ, F2 ಇಂಟು ದಿ ಬೋರ್ಡ್ ಹೋಗ್ತಾ ಇದೆ. therefore A is the correct answer. 0.32 Newton meter tending to rotate the side AD out of this page. Okay, next question. Question number 21, galvanometer ಮೇಲಿನ question. A galvanometer of resistance 50 ohm gives full scale deflection for a current of 5 into 10 raised to minus 4 ampere. The resistance that should be connected in series with the galvanometer. Series with the galvanometer ಅಂದ್ರೆ V by Ig minus Rg. ಓಕೆ, galvanometer ನ ವೋಲ್ಟ್ ಮೀಟರ್ ಮಾಡಬೇಕು ಅಂತಂದ್ರೆ ಓಕೆ, V ಎಷ್ಟ್ರೆ? V is 3 volt, Ig 5 into 10 raised to minus 4 minus 50. ಇದೆಷ್ಟಾಯ್ತು? ಮೇಲ್ಗಡೆಗೆ 30,000 ಆಯ್ತು. 10 raised to minus 4 ಮೇಲೆ ಹೋದ್ರೆ ಪ್ಲಸ್ 4 ಆಯ್ತು. ಡಿವೈಡ್ ಬೈ 5 minus 50. 6,050 ಹೋದ್ರೆ 5,900 ಆಯ್ತು. 5,950 is the correct answer. D is the correct answer. Okay, now let us move on to question number 22. Okay, a galvanometer has a resistance of G ohm and range I ampere. The value of resistance used in parallel to convert it into an ammeter of range Ni amperes. ಏನ್ ಮಾಡ್ಬೇಕಿಲ್ಲಿ? galvanometer has a resistance of G ohm. ನಾವು Rg ನ G ಅಂತ ತಗೋತಾ ಇದ್ದೀವಿ. range of I ampere, ಸ್ಮಾಲ್ ಎ ಅಲ್ಲ, ಆಂಪಿಯರ್ ಆಗಿರೋದು. ಓಕೆ, ಹಾಗಾದ್ರಿಂದ Ig is I ತಗೋಬೇಕು. ಓಕೆ, ನಂತರ ಹಾಗಾದ್ರೆ I ಎಷ್ಟು ತಗೋಬೇಕು? Ni ಆಗ್ಬೇಕು. therefore RS ಏನಾಯ್ತ್ರಿ? I ಸ್ಮಾಲ್ I into G by Ni minus I. so therefore the answer is G by N minus 1. I ಕಾಮನ್ ಬಂದು ಕ್ಯಾನ್ಸಲ್ ಆಗುತ್ತೆ. G by N minus 1. D is the correct answer. 23. This is the last question. Okay, a voltmeter reading up to 10 volt has a resistance of 100 ohm. It can be converted into direct reading ammeter by connecting. ನೋಡ್ರಿ, ವೋಲ್ಟ್ ಮೀಟರ್ ನ ನಾವು ಆಮ್ಮೀಟರ್ ಮಾಡ್ತಾ ಇದ್ದೀವಿ. ನಮ್ಗೆ ಕೊಟ್ಟಿರೋ ವೋಲ್ಟ್ ಮೀಟರ್ ನ ವೋಲ್ಟ್ ಮೀಟರ್ ಈಸ್ ಕನ್ಸಿಡರ್ ಆಸ್ ಗ್ಯಾಲನೋಮೀಟರ್. ವೋಲ್ಟ್ ಮೀಟರ್ ನೀವು ಗ್ಯಾಲನೋಮೀಟರ್ ಅಂತ ತಗೋಬೇಕು. ಓಕೆ, ಹಾಗಾದ್ರೆ Ig ಏನು? Ig is V by Rg. V ಎಷ್ಟ್ರಿ? reading up to 10 volt has a resistance 1000, therefore 10 raised to minus 2 ampere. ಆಗ ನಮ್ಮ ಫಾರ್ಮುಲಾ ಇದೇನಾಗುತ್ತೆ? ಫಾರ್ಮುಲಾ Ig Rg. Ig 10 raised to minus 2, Rg is 1000, Ig Rg is 10. ಕೊಟ್ಬಿಟ್ಟಿದ್ದಾರೆ 10 volt, Ig Rg is 10 volt. I is ಡೈರೆಕ್ಟ್ ರೀಡಿಂಗ್ ಅಂದ್ರೆ ಏನ್ ಸಾರ್ ಅಂತ 10 ವೋಲ್ಟ್ ಮೆಜರ್ಮೆಂಟ್ ಮಾಡ್ತಾ ಇದ್ವಿ, 10 ಆಂಪಿಯರ್ ಮೆಜರ್ಮೆಂಟ್ ಮಾಡಬೇಕು. ಇದೇ ಡೈರೆಕ್ಟ್ ರೀಡಿಂಗ್. ಅರ್ಥ ಆಯ್ತಾ? ಡೈರೆಕ್ಟ್ ರೀಡಿಂಗ್ ಅಂದ್ರೆ 10 ವೋಲ್ಟ್ ಮೆಜರ್ಮೆಂಟ್ ಮಾಡ್ತಾ ಇದ್ವಿ, ಅದು 10 ಆಂಪಿಯರ್. ನೋಡ್ರಿ, ಹೀಗಿದ್ರೆ ಆಂಮೀಟರ್, ಹೀಗಿದ್ರೆ ವೋಲ್ಟ್ ಮೀಟರ್. ವಿ ತೆಗೆದುಬಿಟ್ಟು ಓಕೆ ಇಲ್ಲಿ ಎ ಹಾಕ್ತಾ ಇದೀವಿ ಅಷ್ಟೇ. ಆದ್ರಿಂದ ಇದು 10. Ig is negligible. 10 raised to minus 2 is negligible when compared to 10. ಇಲ್ಲಿ ಬರೆಯೋಣ, ಆದರೆ ಸಿಂಪ್ಲಿಫಿಕೇಶನ್ ಬಿಟ್ಟು ಮಾಡಿ. 1 ohm is connected in parallel. ಯಾಕೆಂದ್ರೆ we are converting a galvanometer into ammeter. ವೋಲ್ಟ್ ಮೀಟರ್ನ ಗ್ಯಾಲನೋಮೀಟರ್ ಅನ್ಕೊಂಡಿದೀವಿ ಮಕ್ಕಳೇ. ಇಲ್ಲಿಯವರೆಗೆ ಒಂದಷ್ಟು ಕ್ವಶನ್ ನಾವು ಡಿಸ್ಕಷನ್ ಮಾಡಿದೀವಿ. ಓಕೆ, ಇದಿಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಒಂದ್ಸಲ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಚಾಪ್ಟರ್ಲಿ ಬರುವಂತಹ ಹೆಚ್ಚಿನ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು ನಾನು ಒಂದಷ್ಟು ಕ್ವಶನ್ ಡಿಸ್ಕಷನ್ ಮಾಡಿದ್ದೇನೆ. ಈ ತರದ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿ NCERT ಬುಕ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ, ಅದರಲ್ಲಿರೋ ವರ್ಡ್ ಎಕ್ಸಾಂಪಲ್ಸ್ನೆಲ್ಲ ನೋಡ್ಕೊಳ್ಳಿ, ಮತ್ತೆ ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಳ್ಳಿ. ನಾವು ಅಲ್ಲಿರೋ ಕ್ವಶನ್ಸ್ ಅನ್ನ ಬಿಟ್ಟು ಕೆಲವು ಕ್ವಶನ್ಸ್ ಅನ್ನ ತಗೊಂಡಿದ್ದೀವಿ. ಆದ್ರಿಂದ ಅದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ.
Good luck.